ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ದ 3 ಕೆಪಾಸಿಟರ್ಸ್ ಈಚ್ ಆಫ್ ಕೆಪಾಸಿಟನ್ಸ್ 9 ಪೀಕೋ ಫ್ಯಾರಡ್. ಹೌದಾ, 9 ಪೀಕೋ ಫ್ಯಾರಡ್ ಅಂದ್ರೆ ಪ್ರತಿಯೊಂದು ಕೆಪಾಸಿಟನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಅಂದ್ರೆ 9 ಪೀಕೋ ಫ್ಯಾರಡ್ ಕೊಟ್ಟಾರ. ಇಲ್ಲಿ 3 ಕೆಪಾಸಿಟರ್ಸ್ ಅದಾವ. ಈ 3 ಕೆಪಾಸಿಟರ್ಸ್ ನ ಸಿರೀಸ್ ನಲ್ಲಿ ಜೋಡಿಸಿದಾರೆ, ಸಿರೀಸ್ ಕಾಂಬಿನೇಷನ್ ನಲ್ಲಿ ಅದಾವ. ಈಗ ಏನು ಕಂಡುಹಿಡಬೇಕಂದ್ರೆ ಟೋಟಲ್ ಕೆಪಾಸಿಟನ್ಸ್ ಆಫ್ ದ 3 ಕೆಪಾಸಿಟರ್ಸ್ ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರ್ತೈತೆ ಪ್ರತಿಯೊಂದು ಕೆಪಾಸಿಟರ್ಸ್ನಲ್ಲಿ. ಮತ್ತೆ ಏನು ಮಾಡ್ಯಾರ ಅಂದರೆ 3 ಕೆಪಾಸಿಟರ್ಸ್ನ 120 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ಇದು ಯಾವ ಥರ ಬರ್ಕೊಂತೀವಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಅಂತಂದರೆ, ಇದು ಬ್ಯಾಟ್ರಿ, ಇದು ಎಷ್ಟೈತ್ರಿ 100 ವೋಲ್ಟ್ ಬ್ಯಾಟ್ರಿಗೆ ಏನು ಮಾಡ್ಯಾರ ಕನೆಕ್ಟ್ ಮಾಡಿದ್ದಾರೆ, ಪ್ಲಸ್ ಮೈನಸ್ C1 C2 C3 3 ಕೆಪಾಸಿಟನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಮತ್ತು ಈಚ್ ಕೆಪಾಸಿಟನ್ಸ್ ಎಷ್ಟೈತಂದರೆ 9 × 10⁻⁻12, 9 × 10⁻⁻12, 9 × 10⁻⁻12. ಹೌದಾ, ಈಗ ಏನು ಮಾಡ್ಬೇಕು ನಾವು ಅಂದರೆ 1/C ಈಕ್ವಲ್ಸ್ ಟು 1/C1 ಪ್ಲಸ್ 1/C2 ಪ್ಲಸ್ 1/C3. ಅದಾದಮೇಲೆ 1/CS ಅಂದರೆ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ series, that is equals to 1/C plus 1/C plus 1/C. 1 1 1 ಅಂದರೆ 3 ಆಗುತ್ತೆ, 3/C, because we are calculating the net capacitance. So CS is equals to C/3, that is equals to, here all capacitance are equal, so 9 × 10⁻⁻12 they already given the capacitance value. So 3 1s are 3 3s are 9. So we got capacitance of the 3 combination capacitors is 3 × 10⁻⁻12 ಫ್ಯಾರಡ್ ಅಂತೇಳಿ ಬರ್ತೀವಿ. ಹೌದಾ, ಇದು ಎ ಆಯ್ತು ರೀ, ಎ ಕ್ಯಾಲ್ಕುಲೇಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಅಂತಂದರೆ ನೆಕ್ಸ್ಟ್ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದರೆ ಪ್ರತಿಯೊಂದು ಕೆಪಾಸಿಟನ್ಸ್ನಲ್ಲಿ ಪೊಟೆನ್ಷಿಯಲ್ ಎಷ್ಟಿರ್ತದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, ಈಗ ಏನು ಮಾಡ್ತೀವಿ ನಾವು ಅಂದರೆ V1 ಪ್ಲಸ್ V2 ಪ್ಲಸ್ V3, 3 ಪೊಟೆನ್ಷಿಯಲ್ 3 ಕೆಪಾಸಿಟನ್ಸ್. ಹೌದ್ರಾ, ನೆಕ್ಸ್ಟ್ V ಪ್ಲಸ್ V ಅಂದರೆ ಎಷ್ಟಾಗ್ತದೆ ಇದು, ದಟ್ ಈಸ್ ಈಕ್ವಲ್ಸ್ ಟು 120, ಬಿಕಾಸ್ ದೇ ಕನೆಕ್ಟೆಡ್ ಇದು 120 ವೋಲ್ಟ್, because they connected a battery capacitance is 120 volt battery. So 3V, V plus V ಅಂದರೆ 3V equals to 120, V equals to 120/3, 3 1s are 3 4s are. We got V equals to 40. V equals to 40 ಅಂತಂದರೆ C1 ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ 40 ಇರ್ತದೆ, C2 ಅಂದರೆ 40, C3 ಅಂದರೆ 40. ಹೌದಾ, ಈಚ್ ಕೆಪಾಸಿಟರ್ಸ್ having a 40 volt. Okay, this is the explanation of this numerical.